ಬೆಳಗ್ಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಕಾರ್ ಎತ್ಕೊಂಡು ಹಾರಿದೀವಿ ಆಚೆಗೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ. ಈ ದಿನ ಮಕ್ಕಳ ಜೊತೆಗೆ ಲಾಂಗ್ ಜರ್ನಿ ಹೇಗಿತ್ತು ಅಂತ ನೋಡಿ ಬನ್ನಿ. ಈ ಮೇಡಮ್ ಆಲ್ರೆಡಿ ನಿದ್ದೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇನ್ನೂ ನಾವು 2 ಗಂಟೆಗೆ ರೀಚ್ ಆಗ್ತೀವಿ. ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಬಿಸಿಲು ಜಾಸ್ತಿ ಇಲ್ಲ, ವೆದರ್ ಅಂತೂ ಸಖತ್ತಾಗಿದೆ. ನೈಸ್ ರೋಡ್, ಖಾಲಿ ಹೊಡಿತಾ ಇದೆ, ವೆಹಿಕಲ್ಸೇ ಇಲ್ಲ. ಹಾಗೆ ರೋಡಲ್ಲಿ ಹೋಗುವಾಗ ವಿಂಡ್ ಮಿಲ್ದು ರೆಕ್ಕೆನ ನೋಡಿ ತುಂಬ ಶಾಕ್ ಆಗೋಯ್ತು. ಇಷ್ಟು ದೊಡ್ಡದಿದೆಯಾ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು. ಇದನ್ನು ಟ್ರಕ್ಕಲ್ಲಿ ತೊಗೊಂಡು ಹೋಗ್ತಾ ಇದ್ರು. ಈಗ ಕೃಷ್ಣ ಕೇಶವಾಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಐ ಥಿಂಕ್ ನೆಲಮಂಗಲ ಹತ್ರ ಇರ್ಬೋದು ಇದು. ಆ್ಯಂಡ್ ಇದ್ರದ್ದು ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದರಿಂದ ಒಂದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಮಗಳು ಸನ್ಗ್ಲಾಸ್ ಎಲ್ಲ ಹಾಕ್ಕೊಂಡು ಸಖತ್ತಾಗಿ ಪೋಸ್ ಕೊಡ್ತಾ ಕೂತಿರ್ತಾರೆ. ನೋಡ್ತಾ ಇದ್ರೆ ತಿಂಡಿನೂ ತಿನ್ನೋದು ಬೇಡ, ನೋಡ್ತಾ ಇರೋಣ ಅನಿಸುತ್ತೆ. ನಮ್ಮ ಮಗ ಸನ್ಗ್ಲಾಸ್ ಇಟ್ಕೊಂಡು ಏನೋ ಆಟಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಯಾಕೆ ಹಂಗೆ ಸೀರಿಯಸ್ಸಾಗಿ ಕೂತ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಆದರೆ ನನಗೆ ಕಾಫಿ ಸಖತ್ ಇಷ್ಟ ಆಯಿತು, ಹಾಗಾಗಿ ವೀಡಿಯೋ ಹಿಡಿಯೋಣ ಅಂತ ಚೆನ್ನಾಗಿ ಹಿಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮ್ಯಾಂಡೇಟರಿ ಮಕ್ಕಳು ಆ್ಯಂಡ್ ಹಸ್ಬೆಂಡ್ ಫೋಟೋಶೂಟ್ ಅದು ಇದು ಅಂತ ಏನೇನೋ ಮಾಡ್ಕೊಳ್ತಾ ಇದ್ದಾರೆ. ಸೊ ಬ್ರೇಕ್ಫಾಸ್ಟ್ ಸಖತ್ತಾಗಿತ್ತು. ನೆಕ್ಸ್ಟ್ ಟೈಮ್ ನೀವೇನಾದರೂ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಬೇಕನ್ನ ಹಾಗಿದ್ರೆ ಕೃಷ್ಣ ಕೇಶವಾಗೆ ಬನ್ನಿ, ಟ್ರೈ ಮಾಡಿ. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಇಫ್ ಎಟ್ ಆಲ್ ನಿಮ್ಗೆ ಏನಾದರೂ ಈ ವಿಡಿಯೋ ನೋಡಿದರೆ. ನಮ್ಮ ಮಗಳು ಫಸ್ಟ್ ಟೈಮ್ ಅಪ್ಪ ಅಮ್ಮ ಅಂತೆಲ್ಲ ಅಂತ ಇದ್ದಾಳೆ, ಹಾಗಾಗಿ ತುಂಬ ಎಕ್ಸೈಟಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಲಂಚ್ನ ಸೂರ್ಯದಲ್ಲಿ ಮಾಡಿಕೊಂಡು ಬೇಗ ಹೊರಟುಬಿಟ್ವಿ. ತುಂಬ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ತುಂಬ ಟಯರ್ಡ್ ಆಗಿತ್ತು ಮಕ್ಕಳನ್ನ ಇಟ್ಕೊಂಡು. ಹಾಗಾಗಿ ಧರ್ಮಸ್ಥಳ ರೀಚ್ ಆದ್ವಿ. AC ರೂಮ್ ಬುಕ್ ಮಾಡಿದರು. ನಾನು ಲೈಫಲ್ಲಿ ಧರ್ಮಸ್ಥಳದಲ್ಲಿ AC ರೂಮ್ನ ಫಸ್ಟ್ ಟೈಮ್ ನೋಡಿದ್ದು. ಯಾಕೆ ಅಂತಂದರೆ ಯಾವಾಗಲೂ ಕೂಡ ನಾರ್ಮಲ್ ರೂಮ್ಸೇ ತೊಗೊಳ್ತಾ ಇದ್ವಿ. ಯಾಕೆಂದರೆ ನಾರ್ಮಲ್ ರೂಮ್ಸ್ ಕೂಡ ಧರ್ಮಸ್ಥಳದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಹಾಗಾಗಿ AC ರೂಮ್ ಹೇಗಿರುತ್ತೆ ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ ನಿಮ್ಮೆಲ್ರಿಗೂ ತೋರಿಸೋಣ ಅಂತ. ಆ್ಯಂಡ್ ಎಲ್ಲ ರೂಮಲ್ಲೂ ಧರ್ಮಸ್ಥಳದ ಫೋಟೋ ಕೂಡ ಕಂಪಲ್ಸರಿ ಇದ್ದೇ ಇರುತ್ತೆ. ನಾವು ನಾಳೆ ಬೆಳಗ್ಗೆ ದರ್ಶನ ಮಾಡಬೇಕಾಗಿದ್ದರಿಂದ ಈವ್ನಿಂಗ್ ಏನಾದರೂ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಧರ್ಮಸ್ಥಳ ದೇವಸ್ಥಾನದ ಮುಂದೆ ಒಂದು ಪಾರ್ಕ್ ಇದೆ, ಅಲ್ಲಿ ಇವಾಗ ಫಿಶಸ್ ಅಂತೆ, ಫಿಶ್ ಅಕ್ವೇರಿಯಂ ಅಂತೆ ಅಂತೆಲ್ಲ ಏನೇನೋ ಮಾಡಿದರು. ಮಕ್ಳಿಗೆ ತೋರಿಸೋಣ ಅಂತ ಹೇಳಿ ಬಂದ್ವಿ. ಆರ್ಯ ಆರ್ಯ ಇಲ್ಲಿ ತುಂಬ ತರಹದ ಫಿಶ್ಗಳನ್ನೆಲ್ಲ ಇಟ್ಟಿದ್ರು. ಮಕ್ಕಳು ನೋಡಿ ಅಂತೂ ಸಖತ್ ಎಂಜಾಯ್ ಮಾಡಿದ್ರು. ಅದ್ರ ಜೊತೆಗೆ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಪಿರಾನ ಅಂತ ಒಂದು ಫಿಶ್ ಕೂಡ ಇತ್ತು, ಮುಂದೆ ಬರ್ಬೋದು ಅನಿಸುತ್ತೆ ನೋಡಿ. ಸಂಜೆ ಹೊತ್ತು ಆಕಾಶ ನೋಡ್ತಾ ಪಾರ್ಕಲ್ಲಿ ಕೂತ್ಕೊಂಡ್ರೆ ಏನು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಇಲ್ಲಿ ತುಂಬ ಹಳೆ ಕಟ್ಟಡಗಳಿದ್ವು, ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನಿಸ್ತಿತ್ತು. ಆದರೆ ಸಂಜೆ 6 ಗಂಟೆ ಆಗಿದ್ದರಿಂದ ಎಲ್ಲರೂ ಹೊರಗಡೆ ನಮ್ಮ ಚಿಕ್ಕಗೌಡ್ರು ಪಂಚನ್ನ ಮೇಲೆತ್ತು ಕಟ್ಟಿ ರೆಡಿಯಾಗಿ ನಿಂತಿದ್ದಾರೆ. ಪಾಪ ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ 5:45 ಬಂದ್ವಿ ತುಲಾಭಾರ ಮಾಡಿಸೋದಕ್ಕೆ ಅಂತ. ಸೊ 6 ಗಂಟೆ ಅಂತ ಹೇಳಿದರು, ಬಟ್ ಸ್ಟಿಲ್ ನಾವು 5:45 ಬಂದಿದ್ದಕ್ಕೆ 2ನೇವರು 3ನೇವರು ಆಗೋ ಕೂತಿದ್ವಿ. ನಾವು ಬಂದು 5 ನಿಮಿಷಕ್ಕೆ ಇಷ್ಟು ದೊಡ್ಡ ಕ್ಯೂ ಆಗಿದೆ. ಥ್ಯಾಂಕ್ ಗಾಡ್ ಬೇಗ ಬಂದ್ವಿ. ಸುಮಾರು ಹೊತ್ತು ನಿಂತಿದ್ವಿ. ಪಾಪ ಮಕ್ಕಳು ಕೂಡ ಪೇಷನ್ಸಲ್ಲಿ ಸ್ವಲ್ಪ ಹೊತ್ತು ಕಾಯ್ಕೊಂಡು ಕೂತಿದ್ರು, ಯಾವುದೇ ಥರ ತೊಂದರೆ ಕೊಡಲಿಲ್ಲ. ಸೊ ನಮ್ಮ ಮಗಳಿಗೆ ಪಾರಿವಾಳ ಅಂದರೆ ತುಂಬ ಇಷ್ಟ. ಸೊ ಏನೋ ಹೂ ಅಂತ ಅಂದ್ಕೊಂಡು ನೋಡ್ತಾ ಇದ್ದಾರೆ. ಸೊ ಹಾಗೆ ಆ್ಯಕ್ಚುಲಿ 8 o'clock ತುಲಾಭಾರ ಸ್ಟಾರ್ಟ್ ಆಗೋದು. ಸೊ 6 o'clock 8 o'clock ನಾವು ಅಲ್ಲೇ ಕೂತ್ಕೊಂಡಿದ್ವಿ. ವೀರೇಂದ್ರ ಹೆಗಡೆ ಅವರು ಒಂದು 10ರಿಂದ 12 ಜನಕ್ಕೆ ತುಲಾಭಾರದಲ್ಲಿ ಅವರೇ ಆಶೀರ್ವಾದ ಮಾಡ್ತಾರೆ. ಕೆಲವೊಮ್ಮೆ ನಾವು ಜೀವನದಲ್ಲಿ ಏನೋ ತುಂಬ ಒಳ್ಳೆಯದು ಅಂತ ಮಾಡ್ತೀವಿ, ಬಟ್ ಆಮೇಲೆ ಕೆಲವು ಸಮಯ ಆದಮೇಲೆ ಗೊತ್ತಾಗುತ್ತೆ ನಾವು ಮಾಡಿದ್ದು ತಪ್ಪಾಗಿತ್ತಾ ಅಥವಾ ಏನು ಅಂತ. ಇದೆಲ್ಲನೂ ತಿಳ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಮುಗಿದು ಹೋಗಿರುತ್ತೆ. ತಪ್ಪನ್ನು ಅರಿತು ಮುಂದೆ ಹೋಗೋದೇನೆ ಅಲ್ವಾ ಜೀವನ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಾಗಿರ್ಬೋದು. ಧರ್ಮಸ್ಥಳ ಅಂದಿದ ತಕ್ಷಣ ಈಗ ಎಲ್ರಿಗೂ ಗೊತ್ತಾಗ್ತಿರೋ ವಿಚಾರ ಅಥವಾ ಹಬ್ಬತಾ ಇರೋ ವಿಚಾರ ಒಂದೇ. ಆದರೆ ನಾನು ಆ ವಿಚಾರನ ಹೊರತುಪಡಿಸಿ
ಬರೀ ಧರ್ಮಸ್ಥಳ ಹಾಗೂ ಮಂಜುನಾಥ ಹಾಗೂ ನಮ್ಮ ಒಂದು ದಿನ ಏನು ಧರ್ಮಸ್ಥಳ ಮಾತ್ರ ಹೇಳ್ತಿದ್ದೀನಿ. ಆ ವಿಚಾರದ ಬಗ್ಗೆ ಮಾತಾಡಬೇಕನ್ನೋದು ತುಂಬ ಮನಸ್ಸಲ್ಲಿದೆ. ಆದರೆ ನನ್ನ ತಂಗಿ ಆ ವಿಚಾರದ ಬಗ್ಗೆ ಮಾತಾಡಬಾರ್ದು ಅಂತ ತುಂಬ ಇನ್ಸಿಸ್ಟ್ ಮಾಡಿರೋದ್ರಿಂದ, ಅವಳು ತುಂಬ ಭಯಪಟ್ಕೊಂಡಿದ್ರಿಂದ ನಾನು ಆ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಮಧ್ಯಾಹ್ನ ಅಲ್ಲೇ ಧರ್ಮಸ್ಥಳದಲ್ಲಿ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ನಮ್ಮ ಮಗದು ಊಟಕ್ಕಿಂತ ಹೆಚ್ಚಾಗಿ ಆಟನೇ ಜಾಸ್ತಿ ಆಗಿತ್ತು. ಸೊ ಈಗ ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಂಗಳೂರು ಹೊರಟಿದ್ದೀವಿ. ಯಾಕೆ ಅಂತಂದರೆ ಕೊರಗಜ್ಜದು ದೈವಸ್ಥಳನ ಹೋಗಿ ನೋಡೋಣ ಅಂತ ಆ್ಯಕ್ಚುಲಿ ಒಂದು ಹರಕೆ ಹತ್ಕೊಂಡಿದ್ವಿ. ಆ ಹರಕೆ ತೀರಿಸೋದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋನಲ್ಲಿ ಕೊರಗಜ್ಜದ ಮಹಿಮೆ ಹಾಗೂ ನಮ್ಮದು ಏನು ಹರಕೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.